ಪತ್ರಕರ್ತರು ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನ್ ಜಾಸ್ತಿ ಮಾತಾಡ್ತೀಯ, ನೀನ್ ಕಡಿಮೆ ಮಾತಾಡಿ ಏನ್ ಕಡ್ದು ಕಟ್ಟಿ ಹಾಕಿದ್ಯಾಳ ಅಂದೆ. ನನ್ಗೆ ಯಾರೋ ಪ್ರೆಸ್ ರಿಪೋರ್ಟರ್ ಕೇಳಿದ್ರು, ಪ್ರದೀಪ್ ಈಶ್ವರ್ ನೀನ್ ಜಾಸ್ತಿ ಮಾತಾಡ್ತೀಯ. ಸರ್ ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ಕಟ್ಟಿದ್ದೀನಿ, MLA ಆಗಿದ್ದೀನಿ, ಪಾಪ್ಯುಲರ್ ಆಗಿದ್ದೀನಿ, ರೀಲ್ಸ್ ಅಲ್ಲಿ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಕಡಿಮೆ ಮಾತಾಡಿ ನನ್ನ ಸ್ನೇಹಿತ ಒಬ್ಬ ಇನ್ನ 20K ಸ್ಯಾಲರಿ ಅಲ್ಲೇ ಇದ್ದಾನೆ. ವಾಟ್ ಈಸ್ ಸಕ್ಸಸ್ ದ್ಯಾನ್? ಗೆಲುವು ಅಂದ್ರೆ ಏನು? ನನ್ನ ಪ್ರಶ್ನೆ ಕೇಳಿದ ನನ್ನ ಸ್ನೇಹಿತ ಇವತ್ತು ಪಲ್ಸರ್ಗೆ EMI ಕಟ್ತಾ ಇದ್ದಾನೆ, ನನ್ನ ಹತ್ರ 2 ಕೋಟಿ ರೂಪಾಯಿ BMW ನಿಲ್ಸಿದ್ದೀನಿ ಆಚೆ. ವಾಟ್ ಈಸ್ ಸಕ್ಸಸ್ ದ್ಯಾನ್? ಸಕ್ಸಸ್ಗೆ ಡೆಫಿನೇಷನ್ ಗೊತ್ತಿಲ್ಲ ನಮ್ಗೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಕುವೆಂಪು ಅವರು ನಾನು ಮದುವೆನೇ ಆಗಲ್ಲ ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೊರಟೋಗ್ತಾರೆ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇದೇನೋ ಕುವೆಂಪು ಅಂದ್ರೆ ನಾನು ಮದುವೆನೇ ಆಗಲ್ಲ ಅಂತ. ಮತ್ತೆ ಹೇಮಾವತಿ ಅನ್ನೋರ್ಗೊಂದು ಪತ್ರ ಬರೀತಾರೆ, ಅದರಲ್ಲಿ ಹೇಳ್ತಾರೆ, ನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಕುವೆಂಪು ಅವಾಗ ಹೇಳ್ತಾರೆ, ಲೈಫ್ ಟೈಮಲ್ಲಿ ಯಾವತ್ತೂ ಡಿಸಿಷನ್ ತಗೋಬಾರ್ದು, ನಾನು ಇದೇ ಆಗೋಗ್ತೀನಿ ಅಂತ. ಕಾಲ ಬದಲಾಗ್ತಿರುತ್ತೆ. ಮತ್ತೆ ಪೇರೆಂಟ್ಸು ಅಷ್ಟೇ. UPSC ಟಾಪರ್ಸ್ ಆಗಂಗಿಲ್ಲ ಕರ್ನಾಟಕದಿಂದ, ಆವತ್ತಿಂದ ಅವ್ರ ಮಕ್ಕಳು IAS ಆಗ್ಬೇಕು. ಒಲಿಂಪಿಕಲ್ ಗೋಲ್ಡ್ ಮೆಡಲ್ ತರಂಗಿಲ್ಲ, ಆ ವಾರ ಎಲ್ಲ ಸ್ಪೋರ್ಟ್ಸ್. ಯಾರಾದ್ರೂ MBBS ಎಂಟ್ರೆನ್ಸ್ ಅಲ್ಲಿ ಟಾಪರ್ಸ್ ಆಗಂಗಿಲ್ಲ. ಒಬ್ಬ ಹುಡುಗ ತಂದೆ ಮತ್ತೆ ಮಗ ಅವರೊಂದು ಕಾರಲ್ಲಿ ಹೋಗ್ತಾ ಇದ್ರಂತೆ ಸರ್, 70 ಸ್ಪೀಡಲ್ಲಿ ಹೋಗ್ತಿತ್ತಂತೆ ಕಾರು. ಮಗ ಇಟ್ಕೊಂಡು ಅಪ್ಪನ್ಗೆ ಹೇಳ್ದಂತೆ, ಅಪ್ಪ ಪಕ್ಕದಲ್ಲಿ ಬೆನ್ಸ್ ಹೋಗ್ತಾ ಇದೆ, ಪ್ಲೀಸ್ ಸೈಡ್ ಹೊಡಿ ಅಂದ್ರಂತೆ. ಸೈಡ್ ಎಲ್ಲ ಹೊಡಿಯಕ್ಕಾಗಲ್ಲ, ಪ್ಲೀಸ್ ಅಪ್ಪ ಪ್ಲೀಸ್ ಸೈಡ್ ಹೊಡಿ ಆ ಕಾರ್ನಾದ್ರೆ, ನಮ್ ಕಾರ್ ಸ್ಪೀಡ್ 70-80ನೇ, ಅದು 150, ಆ ಕಾರ್ನ ನಾನು ಸೈಡ್ ಹೊಡಿಯಕ್ಕಾಗಲ್ಲ. ಅವಾಗ ಮಗ ಹೇಳದಂತೆ, ನನ್ನ ಕೆಪಾಸಿಟಿನೂ 70-80ನೇ, ಪಕ್ಕದವನ ಜೊತೆ ಯಾಕಪ್ಪ ಕಂಪೇರ್ ಮಾಡ್ತೀಯಾ? ನೀವಿಟ್ಟಿರೋ ಕಾರು ಬೆಂಜ್ನ ಸೈಡ್ ಹೊಡಿಯಲ್ಲ, ನಿಮ್ ಮಕ್ಕಳು ಮಾತ್ರ ಪಕ್ಕದವನಿಗಿಂತ ಟಾಪರ್ ಆಗೋಗ್ಬೇಕಾ ಸರ್? ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನಮ್ಗೆ ಮಕ್ಕಳ ಮೇಲೆ. ಸಿಂಹ ಹೊಟ್ಟೆಲ್ ಸಿಂಹನೇ ಅಲ್ವಾ ಸರ್ ಹುಟ್ಟೋದು? ಅಕ್ಸೆಪ್ಟ್ ಮಾಡಿ. ಸಿಂಹ ಹೊಟ್ಟೆಲ್ ನೀವೇ ತಾನೇ ಹೇಳಿದ್ದು, ಸಿಂಹ ಹೊಟ್ಟೆಲ್ ಸಿಂಹ ಹುಟ್ಟುತ್ತೆ, ಸ್ವಲ್ಪ ಲೇಟಾಗಿ ಗರ್ಜಿಸುತ್ತೆ, ವೇಟ್ ಮಾಡಿ. ಏನ್ ಮಾಡಕ್ಕಾಗತ್ತೆ? ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ. ಮತ್ತೆ ಇಲ್ಲಿರೋ ಯಂಗ್ಸ್ಟರ್ಸು ಅಷ್ಟೇ, ಮೆಡಿಕಲ್ ಇಂಜಿನಿಯರಿಂಗ್ ಫೇಲ್ ಆದ್ವಿ ಅಂತ ಅಪ್ಸೆಟ್ ಎಲ್ಲ ಆಗ್ಬೇಡಿ, ಅಪ್ಪಿ ಸೂಸೈಡ್ ಮಾಡ್ಕೋಬೇಡಿ. ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ, ಹೇಳ್ತಾ ಇದ್ದೀನಿ. ಈಗಲೇ ಆ SSLC ಪೇಪರು, PUC ಪೇಪರು, ಈ ನೀಟ್ ಕಟ್ ಆಫ್ ನೋಡ್ತಿದ್ರೆ ಭಯ ಆಗತ್ತೆ. ಸತ್ತೋಗ್ಬಿಟ್ರೆ ದೇವರಾಣೆ ಹುಟ್ಟುತ್ತೀರಾ, LKG ಇಂದ CBSE ಬೇರೆ ಇವಾಗ, ಅದಕ್ಕೆ ಸತ್ತೋಗ್ಬಾರ್ದು. ಈ ಸಲ ಎಲ್ಲ ಸತ್ತೋಗ್ಬೇಕು ಅಂದ್ರೆ ಬೇಡಪ್ಪ, LKG ಇಂದ ಆಗ್ತಾರೆ, ವಾಪಸ್ ಬಾ, ಮತ್ತೆ ಸಪ್ಲಿಮೆಂಟರಿ ಅಲ್ಲಿ ಕಟ್ಕೊಂಡು ಪಾಸ್ ಆಗೋಣ. ಏನಿದೆ, ಫೇಲ್ ಅಲ್ಲ ಅದು, 2ನೇ ಸಲ ಓದೋದು. ಆರಾಮಾಗಿರಿ. ಬಿಸ್ನೆಸ್ ಅಲ್ಲಿ ಕೈ ಹಾಕಿ ಸೋತೋದ್ರೆ ಬಿಡಿ, ಏನಿದೆ. ನಾಳೆ ನಿನ್ಗೆ ಲೈಫಲ್ಲಿ ಧೈರ್ಯವಾಗಿ ಬದುಕೋದು ಹೆಂಗ್ ಗೊತ್ತಾ? ನಾಳೆ ನಿನ್ಗೆ ಅವಮಾನ ಆಯ್ತು, ಸೋತೋದೆ, ಬೇಜಾರಾದೆ, ಫೈನಾನ್ಷಿಯಲ್ ಲಾಸ್ ಆದೆ, ಪ್ರಪಂಚದ ಮುಂದೆ ನಿನ್ಗೆಲ್ಲ ಅವಮಾನ ಆಗೋಯ್ತು, ಫೀಲ್ ಆಗಿ ಸತ್ತೋಗ್ಬಾರ್ದು. ಅಂತ ಟೈಮಲ್ಲಿ ಅನ್ಕೋಬೇಕು, ಬೈದವನು ಸತ್ತೋಗ್ತಾನೆ, ನೀನು ಹೋಗ್ತೀಯ, ಯಾಕೆ ಭಯ ಬೀಳ್ತೀಯ? ಎವ್ರಿವನ್ ಡೈಸ್ ಒನ್ ಡೇ. ಬೈದವನು ಬೈಸ್ಕೊಂಡವನು ಎಲ್ಲರೂ ಹೋಗ್ತಾರಲ್ಲ. ಹೇಳಿ, 200 ವರ್ಷದಿಂದ ಯಾರ್ಯಾರು ಬೈಕೊಂಡ್ರೆ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಪ್ರಾಬ್ಲಮ್ ಏನ್ ಗೊತ್ತಾ ಸರ್? ಟ್ಯಾಲೆಂಟ್, ನಾಲೆಜ್. ಮತ್ತೆ ಇನ್ ಕೆಲವ್ರು ಕೇಳ್ತಾರೆ, ಸರ್ ನಾನು ಆವರೇಜ್ ಹುಡುಗ, 95% ಬಂದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ತೀಯಾ, 85% ಬಂದ್ರೆ ಟೀಚರ್ ಆಗಿ ಡಾಕ್ಟರ್ ಇಂಜಿನಿಯರ್ ಮಾಡ್ತೀಯಾ, 60% ಆದ್ರೆ ನಮ್ ತರ ಪೊಲಿಟಿಷಿಯನ್ ಆಗ್ತೀಯಾ? ಸರ್ ಜಸ್ಟ್ ಬಾಸ್ ಬಂದ್ರೆ ಸ್ವಾಮೀಜಿಯಾಗಿ ಇವ್ರನ್ನೆಲ್ಲರೂ ಹತ್ರ ಕರೀತೀಯಾ? ಪ್ರತಿ ಪರ್ಸೆಂಟೇಜ್ಗೂ ಒಂದು ರೇಂಜ್ ಇದೆ. ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಟಿ. ಮತ್ತೆ ಇನ್ನು ಕೆಲವರು ನೋಡ್ಬೇಕು, ಓವರ್ ಥಿಂಕ್. ಇನ್ನ ನೀಟ್ ಅಪ್ಲಿಕೇಶನ್ ಹಾಕಿರಲ್ಲ, ಡಾಕ್ಟರ್ ಆಗ್ಲಂದ್ರೆ ಇಂಜಿನಿಯರಿಂಗ್ ಆಗ್ಲಿದ್ರೆ BSc ಆಗ್ಲಿದ್ರೆ ಡೈರಿ ಸೈನ್ಸ್. ಫಸ್ಟೇ ಅವನ್ಯಾರೋ ಬಸ್ಸಲ್ಲಿ 2 ಟಿಕೆಟ್ ತಗೊಂಡಂತೆ ಸರ್. ಕಂಡಕ್ಟರ್ ಕೇಳದಂತೆ, ಯಾಕೋ 2 ಟಿಕೆಟ್ ಅಂದ್ರೆ, ಸರ್ ಒಂದು ಟಿಕೆಟ್ ಕಳೆದವ್ರೆ ಇನ್ನೊಂದು ಟಿಕೆಟ್ ಇರ್ಲಿ ಅಂತ. ಸಪೋಸ್ 2 ಕಳೆದೋದ್ರೆ ಬಸ್ ಪಾಸ್ ಇದೆ ಗೊತ್ತಾ ಸರ್ ಅನ್ನೋದು. ಅಂದ್ರೆ ಸಿಕ್ಕಾಪಟ್ಟೆ ಕೆರಿಯರ್ ಆಪ್ಷನ್ಸ್. ಇದಿಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಇದು. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ, ಯು ಶುಡ್ ರಿಸ್ಕ್ ಗ್ರೇಟ್ಲಿ. ದೊಡ್ಡದಾಗಿ ಯೋಚನೆ ಮಾಡ್ಬೇಕು, ಏನು ಆಗಲ್ಲ, ಧೈರ್ಯವಾಗಿರಿ. ಬಡವ್ರ ಮಕ್ಕಳೇ ಬೆಳಿಬೇಕಾಗಿರೋದು. ಅಪ್ಪ ಅಮ್ಮ ಇಲ್ದಿರೋ ಆರ್ಪ್ಯಾನ್ ಹುಡುಗ ನಾನೇ ವಿಧಾನಸೌಧಕ್ಕೆ ಬಂದಿದ್ರೆ ನೀನೊಂದು ಮೆಡಿಕಲ್ ಕಾಲೇಜ್ಗೆ IITಗೆ ಹೋಗಕ್ಕಾಗಲ್ವಾ? ಫಾರ್ಮುಲಾ ಏನ್ ಸರ್? ಕಿವಿ ಮುಚ್ಕೋಬೇಕು. ನಾನ್ ಕಿವಿ ಮುಚ್ಕೊಂಡು ತುಂಬಾ ವರ್ಷ ಆಯ್ತು.
ಇದೇ ಹಾಲಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಿ ಸ್ಪೀಚ್ ಮಾಡ್ತಾನೆ ಇರ್ತೀನಿ. ಆವತ್ತು ಇದೇ ಮಾತು ಹೇಳ್ತೀನಿ, ವಾಟ್ ಇಸ್ ದ ಸೀಕ್ರೆಟ್ ಸರ್? ಕಿವಿ ಮುಚ್ಕೊಳ್ಳೋದು, ಸುಮ್ಮನೆ ಇರಬೇಕು. ನೀವೇನ್ ಗೊತ್ತಾ, ಬಹಳಷ್ಟು ಜನ ನೋಡ್ತೀನಿ ಯಂಗ್ಸ್ಟರ್ಸ್ 99% ಕಳೆದೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದಾರೋ ಗೊತ್ತಿಲ್ಲ. 50K 60K ಸ್ಯಾಲ್ರಿ ಕಳೆದೋಗ್ತಾ ಇದ್ದಾರೆ. EMI ಕಟ್ಟೋದು ಕಷ್ಟ, ಮನೆ ಕಟ್ಟೋದು ಕಷ್ಟ. 2 BHK ಮನೆ ಕಟ್ಟಕ್ಕೆ 50 ವರ್ಷ ಆಗೋಗ್ತಾ ಇದೆ. ನಾನು ದುಡ್ಡಲ್ಲಿ ಜಡ್ಜ್ ಮಾಡ್ತಿಲ್ಲ, ಜೀವನನ ಜಡ್ಜ್ ಮಾಡ್ತಿಲ್ಲ. ಸ್ವಲ್ಪ ಈ ಜನರೇಷನ್ ಅವ್ರು ಸ್ವಲ್ಪ ಸತ್ಯ ಅರ್ಥ ಮಾಡ್ಕೋಬೇಕು. ಈಗ ನೀವೆಲ್ಲ ಟಾಪರ್ಸ್ ಅಲ್ವಾ? ಈ ಕಾರ್ಯಕ್ರಮ ಮುಗಿದ ಮೇಲೆ ಆ ಸಿಗ್ನಲ್ ಅಲ್ಲಿ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಒಂದು ದೋಸೆ ಆರ್ಡರ್ ಮಾಡಿ, ಸರ್ ಐ ಆಮ್ ದ SSLC ಟಾಪರ್ ಅನ್ನಿ, 50 ರೂಪೀಸ್ ಕೊಡಪ್ಪ ಅಂತಾರೆ ಅಲ್ವಾ? ದೋಸೆ ಆರ್ಡರ್ ಮಾಡಿ, ಸರ್ ನಾನು ಲಾಸ್ಟ್ ಇಯರ್ ಸ್ಟೇಟ್ ಟಾಪರ್, 50 ರೂಪೀಸ್ ಪ್ಲೀಸ್. ಕರೆನ್ಸಿಗೂ ಒಂದು ರೇಂಜ್ ಇರುತ್ತೆ ಸರ್, ಅದನ್ನು ಗೌರವಿಸ್ಬೇಕಲ್ವಾ? ಏನು ಅಂದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ ದುಡ್ಡು ಮುಖ್ಯನೇ ಅಲ್ಲ ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ. ರಿಯಾಲಿಟಿ ಮಾತಾಡ್ತಿಲ್ಲ ಮಕ್ಕಳ ಮುಂದೆ. ಚೆನ್ನಾಗಿ ಬೆಳಿಬೇಕು, ಹೆಸರು ಮಾಡಬೇಕು, ಸ್ಟೇಟಸ್ ಇರಬೇಕು. ಜನ ವಾಟ್ಸಪ್ ಅಲ್ಲಾಗ್ಲಿ ಲೈಫ್ ಅಲ್ಲಾಗ್ಲಿ ಸ್ಟೇಟಸ್ ನೋಡೋದು, ಇನ್ನೇನು ನೋಡಲ್ಲ. ತಲೆಯಲ್ಲಿ ಬರ್ದಿಟ್ಕ, ನಿನ್ ವಾಟ್ಸಪ್ ಅಲ್ಲಿ ಹಾಕಿದ್ರು ಸ್ಟೇಟಸ್ ನೋಡೋದು. ಮತ್ತೆ ಇನ್ನೆಲ್ಲ ಯಂಗ್ಸ್ಟರ್ಸ್ ಒಂದು ರಾಂಗ್ ಅಸಂಪ್ಷನ್ ಇದ್ದಾರೆ. ಏನಾದ್ರು ಮಾರ್ಕ್ಸ್ ಕಡಿಮೆ ಬಂದ್ರೆ ನನ್ನ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅವೆಲ್ಲ ಇರಲ್ಲ ಸರ್. ನೀನೊಂದು ಒಳ್ಳೆ ಡೀಪ್ ಫೋಟೋ ಹಾಕೋ ಸ್ಟೇಟಸ್ಗೆ 200 ಜನ ನೋಡಿರ್ತಾರೆ, ಒಬ್ಬರೇ ರಿಪ್ಲೈ ಕೊಟ್ಟಿರ್ತಾರೆ. ಅದರ ಅರ್ಥ ಏನ್ ಗೊತ್ತಾ? ಎಲ್ಲರೂ ನಿಮ್ಮನ್ನ ಗಮನಿಸ್ತಾರೆ, ಆದ್ರೆ ಇಷ್ಟಪಡಲ್ಲ. ನಿಮ್ ಬ್ಯಾಡ್ ಲಕ್, ಎಲ್ಲರೂ ಇಷ್ಟಪಡ್ತಿದ್ದಾರೆ ಅನ್ನೋ ಇಲ್ಯೂಷನ್ ಅಲ್ಲಿ ಇದ್ದೀರಾ. ಜನ ನಿಮ್ಮನ್ನ ಗಮನಿಸ್ತಾರೆ ಸರ್, ಇಷ್ಟಪಡಲ್ಲ. ಇಲ್ಲಿ ಕೂತಿರೋರೆಲ್ಲ ನನ್ನನ್ನು ಗಮನಿಸ್ತಿದ್ದಾರೆ. ಇಷ್ಟ ಎಷ್ಟು ಜನ ಪಡ್ತಾರೆ ನನಗೆ ಗೊತ್ತಿಲ್ಲ. ಗಮನಿಸ್ತಾ ಇದೆ ನಿಮ್ಮನ್ನ ಸಮಾಜ. ನೀವು ಅದನ್ನ ಇಷ್ಟ ಅಂತ ಅನ್ಕೋಬೇಡಿ. ಬಿ ಸ್ಟ್ರಾಂಗ್ ಇನಫ್. ಅಪ್ಪ ಅಮ್ಮಗಿಂತ ನಾನು ಯಾಕೆ ಪೇರೆಂಟ್ಸ್ ಸೆಂಟಿಮೆಂಟ್ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ, ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಕ್ಕ ಅಲ್ವಾ? ವಿಧವೆ ಬಾಧೆ ಏನು ಅಂತ ಮುತ್ತೈದೆ ಹೇಳಕ್ಕಾಗುತ್ತಾ? ಸಮಾಧಾನ ಹೇಳ್ಬೋದಷ್ಟೇ. ತಂದೆ ತಾಯಿ ವ್ಯಾಲ್ಯೂ ಏನಂತ ಇಲ್ದೇ ಇರೋ ನನ್ನಂತ ಹುಡುಗರು ಹೇಳಿದ್ರೇನೆ ಈ ಸಮಾಜ ಕೇಳೋದು ಅಲ್ವಾ? ಇವತ್ತು ಎಲ್ಲಾ ಬ್ಯಾಂಕ್ಗಳ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದ್ದು ಮನೆಗೆ ಹೋಗಿ ಊಟ ಮಾಡು ಬಾ ಮಗ ಅಂತ ಕರಿಯಕ್ಕೆ ಅಮ್ಮ ಇಲ್ಲ ಅಂದ್ರೆ ಯಾವ ಕೋಟಿಗಳ ಆಸ್ತಿ ಕಟ್ಕೊಂಡು ಏನ್ ಮಾಡ್ತೀಯ ಮಗ? ಅದಕ್ಕೆ ನಿಮ್ಮ ಅಪ್ಪ ಗಟ್ಟಿಯಾಗಿದ್ದಾಗ್ಲೇ ಅವ್ರನ್ನ ಸ್ವಲ್ಪ ಕಡಿಮೆ ಹರ್ಟ್ ಮಾಡು, ಜಾಸ್ತಿ ಹರ್ಟ್ ಮಾಡಬೇಡ. ಏನ್ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಹುಡುಗರಿಗೆ 10 ರಿಂದ 20 ವರ್ಷ ನಮ್ಮಪ್ಪ ಗ್ರೇಟ್, 20 ರಿಂದ 30 ವರ್ಷ ನಮ್ಮಪ್ಪ ಸೂಪರ್, 30 ರಿಂದ 40 ವರ್ಷ ಸುಮ್ನೆ ರಪ್ಪ ನೀನು, 40 ರಿಂದ 50 ವರ್ಷ ಅಮ್ಮ ಹೇಳಪ್ಪ ಅಪ್ಪನಿಗೆ ಎಲ್ಲದಕ್ಕೂ ತಲೆ ಹಾಕ್ತಾನೆ. 50-55 ವರ್ಷ ಆದ್ಮೇಲೆ ನನಗೆ ನಮ್ಮಪ್ಪ ಯಾವಾಗ ರೈಟ್ ಅನ್ಸ್ತಾನೆ ಗೊತ್ತಾ? ನಮ್ಮಪ್ಪ ನನಗೆ ರೈಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನಿಗೆ ನಾನು ರಾಂಗ್ ಆಗೋಗಿರ್ತೀನಿ ಸರ್. ಅಲ್ಲಿವರೆಗೂ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ 50 ವರ್ಷ ಬೇಕು, 50 ವರ್ಷ ಬೇಕು. ಚೆನ್ನಾಗಿ ಓದಿ, ಏನ್ ಪ್ರಯತ್ನ ಪಡ್ತಿರೋ ಸೀರಿಯಸ್ ಆಗಿ ಪಡಿ, ಡಿಸ್ಟರ್ಬ್ ಆಗಬೇಡಿ. ಕೆರಿಯರ್ ಬಹಳ ಮುಖ್ಯ. ಬಹಳಷ್ಟು ಜನ ಹುಡುಗಿರು ಒಂದು ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ನಿಮ್ಮಪ್ಪ ಬೈಕಲ್ಲಿ ಊರೆಲ್ಲ ಸುತ್ತಿರ್ತಾರೆ. ನಿಮ್ಮನ್ನ ಬೈಕಲ್ಲಿ ನಿಮ್ಮಪ್ಪ ಮುಂದೆ ಕೂರಿಸ್ಕೊಂಡು 2 ಹ್ಯಾಂಡ್ಲಿಂಗ್ ಇಟ್ಕೊಂಡು ಊರೆಲ್ಲ ಸುತ್ತಿರ್ತಾರೆ. ಬೆಳೆದ್ಮೇಲೆ ನಿಮ್ಮ ಗಂಡ ಸೀಟ್ ಹಿಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಆಗ್ತಾನೆ. ಇದ್ರ ಅರ್ಥ ಏನ್ ಗೊತ್ತಾ? ನಿಮ್ಮ ಅಪ್ಪನಿಗೊಬ್ಬನಿಗೆ ನೀನ್ ಮುಂದೆ ಇರಬೇಕು ಲೈಫಲ್ಲಿ ಅಂತ ಆಸೆ, ಇನ್ನೆಲ್ರಿಗೂ ಹಿಂದೆ ಇರ್ಬೇಕಂತಾನೆ ಆಸೆ. ಅಷ್ಟೇ ಜೀವನ. ತುಂಬಾ ಈ ಅಪ್ಪಂದ್ರು ಮಕ್ಕಳ ವಿಚಾರದಲ್ಲಿ ತುಂಬಾ ಎಮೋಷನಲ್ ಸರ್. ಏನಾಗುತ್ತೆ, ಮಕ್ಕಳೇ ಫ್ಯೂಚರ್ ಅನ್ಕೊಂಡ್ಬಿಡ್ತೀವಿ ಒಂದು 20-25 ವರ್ಷ. ಈಗ ಇಷ್ಟೆಲ್ಲ ಫಿಲಾಸಫಿ ಮಾತಾಡೋ ನನಗೆ ಮಕ್ಕಳ ವಿಚಾರದಲ್ಲಿ ವಿ ಆರ್ ಆಲ್ಸೋ ಎಮೋಷನಲ್. ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗಲ್ಲ. ಫ್ಯಾಮಿಲಿ ಅಂದ್ರೇನೆ ಅದು. ಫ್ಯಾಮಿಲಿ FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಸರ್. FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದಕ್ಕೂ ಅಂಜಬೇಡಿ, ಓವರ್ ಕಾನ್ಫಿಡೆಂಟ್ ಆಗಬೇಡಿ ಲೈಫಲ್ಲಿ. ನಿನ್ಗೇನ್ ಅನ್ಸುತ್ತೋ, ರೈಟ್ ಅನ್ಸುತ್ತೋ ಅದು ಮಾಡು, ಪರವಾಗಿಲ್ಲ. ಸೋತ್ರು ಪರವಾಗಿಲ್ಲ. 3 ಹೊತ್ತು ಊಟಕ್ಕೆ 4 ಜೊತೆ ಬಟ್ಟೆಗೆ ನೀನೇನು ಅಚೀವ್ಮೆಂಟ್ ಮಾಡ್ಬೇಕಾಗಿಲ್ಲ, ನೆನ್ಪಿಟ್ಕೋ. ಕೂಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.